ಈಗ ಟೀಮ್ ಕಡೆಯಿಂದ ಆಗಿರುವಂಥ ವೈರಲ್ ಆಯಿತು ಅಂತ ಅಂದ್ಬಿಟ್ಟು ಆಡಿಯೋ ಒಂದು ಕಂಟೆಂಟ್ ಯಾವ ವಿಚಾರವಾಗಿ, ಯಾಕೆಂದರೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದರೆ ಸಿನಿಮಾಗೂ ಒಂದಷ್ಟು ಒಡಂಬಡಿಕೆ ಮಾಡ್ಕೊಂಡಿದ್ರು, ಈ ಸಿನಿಮಾದಿಂದ ದುಡ್ಡು ಬಂದರೆ ಏನಾದ್ರು ಪತ್ನಿಗೆ ಮತ್ತೆ ಮಗುಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ ಆ ಥರ ಏನಾದ್ರು ಚರ್ಚೆ ಆಗಿತ್ತಾ ಅಂತ? ಒಡಂಬಡಿಕೆ ಮಾತು ಅಂದ್ರೆ ಸರ್ ಮಾತುಕತೆ ಅಂದ್ರೆ ಸರ್ ಸಿನಿಮಾ ಮಾಡಕ್ಕೆ ರಿಲೀಸ್ ಮಾಡಕ್ ನೀವು ಸಹಕಾರ ಮಾಡಿ ಮೇಡಮ್. ಸಿನಿಮಾ ಅರ್ಧಕ್ಕೆ ನಿಂತೋಗಿದೆ ಅಲ್ಲ, ನಾವು ತಗೊಂಡೋಗಿ ಅದೇನಿದೆ ರಿಲೀಸ್ ಮಾಡ್ಬಿಡೋಣ, ಅವ್ರಿಗೆ ಒಳ್ಳೆ ಸಿನಿಮಾ ಗುರುಗಳ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ ತಗೊಂಡ್ ಹೋಗ್ತಾರೆ ಸರ್. ನಿಮ್ ಜೊತೆ ಮಾತಾಡಿ ತಗೊಂಡ್ ಹೋಗ್ತಾರೆ. ಅಂದ್ರೆ ನಾನ್ ಕೆಲವು ನ್ಯಾಯ ವ್ಯಕ್ತಿಗಳ ಹತ್ರ ನ್ಯಾಯ ಕೇಳಕ್ ಹೋದಾಗ ಅವ್ರ ಮಧ್ಯೆನೆ ಕೂತ್ಕೊಂಡು ಅವ್ರು ಕೊಡಮ್ಮ ಅಂತ ಹೇಳಿದಾಗ ಕೊಟ್ಟು ಕಳಿಸ್ತೀನಿ. ಇವ್ರು ಇಲ್ದೇ ಇರೋ ಸಲ್ದರದಲ್ಲೇ ಏನೇನೋ ಮಾಡ್ಕೊಂಡು ಮಾತಾಡ್ಕೊಂಡು ಏನೇನೋ ಬರ್ಕೊಂಡು ಅವ್ರ ಹೆಸರಿಗೆ ಎಲ್ಲ ವರ್ಗಾಯಿಸ್ಕೊಂಡು ಇವಾಗ ಅವ್ರ ಬ್ಯಾನರ್ ಅಲ್ಲೇ ರಿಲೀಸ್ ಮಾಡಕ್ ರೆಡಿಯಾಗಿ ನನಗೆ ವಂಚನೆ, ನನ್ನ ಮಗುಗೆ ವಂಚನೆ ಮಾಡ್ಕೊಂಡು ಜೊತೆಗೆ ನನ್ನ ಯಜಮಾನ್ರಿಗೆ ವಂಚನೆ ಮಾಡ್ಕೊಂಡು ನಮ್ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಬ್ಯಾನರ್ ನೋಡೇ ಬಂದಿರ್ತಾರೆ ಇವರೆಲ್ಲರೂ. ಬ್ಯಾನರೇ ಅಂದ್ರೆ ಗುರುಪ್ರಸಾದ್ ಪ್ರೊಡಕ್ಷನ್ ಇದೆ, ಗುರುಪ್ರಸಾದ್ ಅವ್ರು ಡೈರೆಕ್ಷನ್ ಮಾಡ್ತಾರೆ ಅಂತಾನೆ ಅವ್ರನ್ನ ನೋಡ್ಕೊಂಡು ಬಂದು ಮಾಡಿರೋ ಸಿನಿಮಾನೇ ತನ್ನ ಹೆಸರಿಗೆ ತನ್ನ ಅಥಾರಿಟಿ ತಗೊಂಡು ಸಿನಿಮಾ ರಿಲೀಸ್ ಮಾಡಕ್ ಹೊರಟಾಗ ನಾನು ನ್ಯಾಯಾಲಯಕ್ಕೆ ಮೊರೆ ಹೋಗ್ತೇನೆ ಸರ್. ಏನಂತ ಬೇಡಿಕೆ ಇಟ್ಟಿದ್ರಿ ನೀವು ಅಂತ ಸಿನಿಮಾ ಒಂದು ಈ ಒಡಂಬಡಿಕೆ ಟೈಮ್ನಲ್ಲಿ? ಸರ್ ಏನಿಲ್ಲ, ಕಂಟೆಂಟ್ ತಗೊಂಡ್ ಹೋಗ್ತೀನಿ, ಸಿನಿಮಾ ಮುಗಿಸ್ತೀವಿ, ಮಾಡೋಣ. ಸಿನಿಮಾದಲ್ಲಿ ನೀವು ಎಲ್ಲ ಇರ್ತೀರಿ ಮೇಡಮ್, ಏನಿದೆ ನಾನು ಕೇಳ್ತೀನಿ ಸರ್, ನನ್ನ ಸಿನಿಮಾದ ಏನಿದೆ, ನಮ್ಮ ಯಜಮಾನ್ರದ್ದು ಪರಿಹಾರ ಏನಿದೆ ಕೊಟ್ಬಿಡಿ, ಏನಿದು ಪೇಮೆಂಟ್ ಏನಿದೆ, ಅದು ಇದು ಅವ್ರ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇದೆಲ್ಲ ಅದಕ್ಕೆ ನಮ್ಗೆ ಇವಾಗ ಅವ್ರಿಲ್ಲ, ನಮ್ಗೆ ಏನಾದ್ರು ನ್ಯಾಯ ಕೊಡಿ ಅಂತ ಕೇಳ್ತೀನಿ. ಬಿಡಿ ಮೇಡಮ್ ಮಾತು ಕೊಡ, ನಮ್ದೆಲ್ಲ ನಡೆಯುತ್ತಲ್ಲ, ನೀವೇ ಓನರ್ಶಿಪ್ ಇರ್ಬೇಕಾದ್ರೆ ಏನು ಅಂತ ಹೇಳಿ ತಗೊಂಡೋಗಿ ನೆಕ್ಸ್ಟ್ ನೋಡಿದ್ರೆ ಆಡಿಯೋ ರಿಲೀಸ್ ದಿನ ನನಗೆ ಗೊತ್ತಾಗುತ್ತೆ ಎಲ್ಲ ಅವ್ರ ಹೆಸರಿಗೆ ಚೇಂಜ್ ಆಗಿದೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.